ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ವೃಷಭ ರಾಶಿಯವರ ಜೀವನದ ಮೇಲೆ ಕಳೆದ 5 ವರ್ಷಗಳಿಂದ ನಿಮ್ಮ ಜೀವನದಲ್ಲಿ ಅರ್ಥವಾಗದ ಕೆಲವು ಘಟನೆಗಳು ನಡೆಯುತ್ತಿದೆ ಎಂದು ನೀವು ಅನೇಕ ಬಾರಿ ಅನುಭವಿಸಿದ್ದೀರಾ. ನಿಮ್ಮ ಸಂತೋಷ ಸಿಕ್ಕ ಕ್ಷಣದಲ್ಲೇ ಏನೋ ಅಡ್ಡಿ ಬರುತ್ತಿದೆ. ಕೆಲಸಗಳು ಅಂತಿಮ ಹಂತದಲ್ಲಿ ನಿಂತು ಹೋಗುತ್ತಿದೆ. ಮನಸ್ಸಿಗೆ ಶಾಂತಿ ಸಿಗದೆ ಅಸ್ವಸ್ಥತೆಯ ಭಾವನೆ ಹೆಚ್ಚಾಗಿದೆ. ಇದಕ್ಕೆಲ್ಲ ಕಾರಣ ಕೇವಲ ಪರಿಸ್ಥಿತಿಗಳಷ್ಟೇ ಅಲ್ಲ, ನಿಮ್ಮ ಸುತ್ತಲಿನವರ ಕೆಲವರ ನಕಾರಾತ್ಮಕ ದೃಷ್ಟಿಯೂ ಆಗಿರಬಹುದು. ಜ್ಯೋತಿಷ್ಯ ಹೇಳುತ್ತದೆ, ಒಟ್ಟಾರೆಯಾಗಿ ವಿಶೇಷವಾಗಿ ಒಬ್ಬ ಮಹಿಳೆ ನಿಮ್ಮ ಬೆಳವಣಿಗೆಯನ್ನು ನೋಡಿ ಒಳಗೊಳಗೆ ಅಸೂಯೆ ಹೊಂದಿ ನಿಮ್ಮ ಸಂತೋಷವನ್ನು ಸಹಿಸಿಕೊಳ್ಳಲಾಗದೆ ಮನಸ್ಸಿನಲ್ಲಿ ಕೆಟ್ಟ ಭಾವನೆ ಇಟ್ಟುಕೊಂಡು ನಿಮ್ಮ ಮೇಲೆ ಮಾಟ ಮಂತ್ರ ತಂತ್ರಗಳ ಪ್ರಯೋಗವನ್ನ ಮಾಡ್ತಿದ್ದಾಳೆ. ಒಟ್ಟಾರೆಯಾಗಿ ಮಾರ್ಚ್ 3 ಬಹಳ ಭಯಂಕರವಾಗಿರುವ ಹುಣ್ಣಿಮೆ ಹಾಗೂ ಚಂದ್ರಗ್ರಹಣದ ಒಳಗೆ ಆ ಒಂದು ಹೆಂಗಸಿನ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡು ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ತೊಂದರೆಯನ್ನ ನಿವಾರಣೆ ಮಾಡುವಂತಹ ಸಮಯ ಇದಾಗಿದೆ. ಈ ಸಮಯ ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣವಾದ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಈ ಒಂದು ವಿಶೇಷವಾದ ಮಾಹಿತಿಯನ್ನು ಸಿಗುವಂತೆ ಮಾಡ್ತಾ ಇದೆ. ನಿಮ್ಮ ಕಷ್ಟಗಳನ್ನು ದೂರ ಮಾಡಿ ಆ ಹೆಂಗಸಿನ ಕಾಟದಿಂದ ಪರಿಹಾರವನ್ನು ಪಡೆದುಕೊಳ್ಳೋದಕ್ಕೆ ನಾವು ನಿಮಗೆ ಸರಳವಾಗಿರುವಂತಹ ಪರಿಹಾರ ಮಾರ್ಗವನ್ನು ಕೂಡ ತಿಳಿಸಿಕೊಡ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ರಾಶಿಯವರು ಸಹಜವಾಗಿ ಧೈರ್ಯಶಾಲಿಗಳು, ನೇರವಾದ ಮಾತು ಹೇಳುವವರು, ತಮ್ಮ ಶ್ರಮದಿಂದ ಮುಂದೆ ಸಾಗಲು ಇಷ್ಟಪಡ್ತಾರೆ. ಇದೇ ಕಾರಣಗಳಿಂದ ಕೆಲವರಿಗೆ ಈ ಒಂದು ಗುಣಗಳು ಅಸೂಯೆಗಳನ್ನು ಹುಟ್ಟಿಸಬಹುದು, ಅಸಹನೆಯನ್ನು ಉಂಟು ಮಾಡಿದೆ. ಕಳೆದ 5 ವರ್ಷಗಳಿಂದ ನೀವು ಯಾರನ್ನಾದರೂ ನಂಬಿ ಮೋಸದಿಂದ ಮನಸ್ಸು ತೆರೆದಿರಬಹುದು. ಆದರೆ ಈಗ ಆ ಒಬ್ಬ ಮಹಿಳೆ ನಿಮ್ಮ ಜೀವನದಲ್ಲಿ ರಕ್ತ ಸಂಬಂಧಿಯೇ ಆಗಿದ್ದಾರೆ. ಖಂಡಿತವಾಗಿ ಅವರು ನಿಮ್ಮ ಹೇಳಿಕೆ ಯಶಸ್ಸನ್ನು ಸಹಿಸಲಾರಳು. ನಿಮ್ಮ ಕಷ್ಟವೇ ಅವಳಿಗೆ ಸಂತೋಷವನ್ನು ನೀಡುತ್ತದೆ. ಆದ್ದರಿಂದ ಹುಣ್ಣಿಮೆಯ ಒಳಗೆ ಚಂದ್ರಗ್ರಹಣ ಮುಗಿಯುವಷ್ಟರಲ್ಲಿ ಆ ಮಹಿಳೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಅರ್ಥ ಮಾಡಿಕೊಂಡು ಅವರೊಂದಿಗೆ ಇರುವಂತಹ ಎಲ್ಲ ಸಂಬಂಧವನ್ನು ಕಡಿದು ಹಾಕಬೇಕು. ಇಲ್ಲದಿದ್ದರೆ ನೀವು ಜೀವನ ಪೂರ್ತಿ ಸರಿ ಹೋಗದೇ ಇರುವಷ್ಟು ನಷ್ಟ, ಕಷ್ಟಗಳು, ಅವಮಾನಗಳು, ದುಃಖವನ್ನು ಅನುಭವಿಸಬೇಕಾಗಿ ಬರುತ್ತದೆ. ಒಟ್ಟಾರೆಯಾಗಿ ಅವರ ಹೆಸರು ಕೇಳಿದ ತಕ್ಷಣ ನಿಮ್ಮ ಆತ್ಮವೇ ನಡುಗುತ್ತದೆ. ಈ ರಾಶಿ ಚಕ್ರದವರಿಗೆ 5 ವರ್ಷಗಳಿಂದ ಅನುಭವಿಸಿರುವಂತಹ ನೋವುಗಳು, ದುಃಖಗಳು, ನಿಮ್ಮ ಸಂತೋಷದ ಮೇಲೆ ಯಾರೋ ದೃಷ್ಟಿ ಹಾಕುತ್ತಿದ್ದಾರೆ ಎನ್ನುವಂತಹ ಆತಂಕ, ಭಯ, ಒಬ್ಬ ಹೆಸರಿನ ಮಹಿಳೆಯೇ ನಿಮ್ಮ ಸಂತೋಷಕ್ಕೆ ದೃಷ್ಟಿ ಹಾಕಿ ಕಾಡುತ್ತಿರುವಂತಹ ಪ್ರಮುಖ ಕಾರಣವಾದ ವ್ಯಕ್ತಿಯಾಗಿದ್ದಾಳೆ. ನೀವು ನಗುತ್ತಿರೋದನ್ನು ಅವಳಿಂದ ನೋಡಲು ಸಾಧ್ಯವಾಗುತ್ತಿಲ್ಲ. ನೀವು ನಿಮ್ಮ ಕೆಲಸದಲ್ಲಿ ಯಶಸ್ವಿಯಾಗುತ್ತಿರೋದನ್ನು ಅವಳು ಸಹಿಸೋದಿಲ್ಲ. ಖಂಡಿತವಾಗಿ ಆದ್ದರಿಂದಲೇ ಕೆಲವು ದಿನಗಳಿಂದ ನೀವು ಮಾಡುತ್ತಿರುವಂತಹ ಕೆಲಸಗಳು ಕೈಗೂಡುತ್ತಿಲ್ಲ. ಇದರ ಹಿಂದೆ ಆ ಮಹಿಳೆಯ ತಂತ್ರ, ಮಂತ್ರ, ಕುತಂತ್ರಗಳು, ಕಪ್ಪು ಮಾಟ ಮಂತ್ರದ ಕೆಲಸಗಳು ಕಾರ್ಯನಿರ್ವಹಿಸ್ತಾ ಇದೆ. ದುರಂತವೆಂದರೆ ಸ್ನೇಹಿತರೆ, ಅವಳು ನಿಮ್ಮ ಅತ್ಯಂತ ಹತ್ತಿರದ ಸಂಬಂಧಿಯೇ ಆಗಿರಬೇಕು. ನೀವು ಬಹಳ ಇಷ್ಟಪಟ್ಟು ಮನಸ್ಫೂರ್ತಿಯಾಗಿ ಪ್ರೀತಿಸುತ್ತಿರುವಂತಹ ಮಹಿಳೆಯೇ ಅವಳಾಗಿದ್ದಾಳೆ. ಅವಳು ಖಂಡಿತವಾಗಿ ನಿಮಗೆ ಪ್ರೀತಿ ಪಾತ್ರಳಲ್ಲ. ನಿಮ್ಮ ಹಿಂದೆ ನಿಂತುಕೊಂಡು ನಿಮ್ಮನ್ನ ಹಾಳು ಮಾಡಲು ಸಂಚು ಹಾಕುತ್ತಿರುವಂತಹ, ನಿಮ್ಮನ್ನ ನಾಶ ಮಾಡಲು ಸದಾ ತಂತ್ರಗಳನ್ನು ಹುಡುತ್ತಿರುವಂತಹ ವ್ಯಕ್ತಿ ನಿಮ್ಮ ಮನೆ, ಕುಟುಂಬದವರನ್ನ ಒಳಗಿನಿಂದಲೇ ಹಾಳು ಮಾಡ್ತಾ ಇದ್ದಾಳೆ. ಸ್ನೇಹಿತರೆ, ಹಿಂದಿನ ಕಾಲದಲ್ಲಿ ಅತಿಯಾಗಿ ನಂಬುವುದು ಎಂದರೆ ನಮ್ಮದೇ ಮರಕ್ಕೆ ನಾವೇ ಕೊಡಲಿ ಪೆಟ್ಟು ಕೊಟ್ಟಂತೆ. ಏಕೆಂದರೆ ನೀವು ನಂಬಿರುವಂತಹ ವ್ಯಕ್ತಿಗಳಿಂದ ಹಲವಾರು ವರ್ಷಗಳಿಂದ ಕಷ್ಟ, ನೋವು, ದ್ರೋಹವನ್ನು ಎದುರಿಸ್ತಾ ಇದ್ದೀರಾ. ಕಳೆದ 5 ವರ್ಷಗಳಲ್ಲಿ ನೀವು ಯಾರನ್ನಾದರೂ ನಂಬಿ ನಿಮ್ಮ ಮನಸ್ಸನ್ನು ತೆರೆದಿರಬಹುದು. ಆದರೆ ಆ ವ್ಯಕ್ತಿ ನಿಮ್ಮ ದುರ್ಬಲತೆಗಳನ್ನು ಗಮನಿಸಿ ನಿಮ್ಮ ವಿರುದ್ಧ ಮನಸ್ಸಿನಲ್ಲಿ ದ್ವೇಷ ಬೆಳೆಸಿಕೊಂಡಿರುವ ಸಾಧ್ಯತೆ ಇದೆ. ನಿಮ್ಮ ಯಶಸ್ಸು ನಿಧಾನವಾಗುವುದು, ಮನೆಯಲ್ಲಿ ಸಣ್ಣ ವಿಷಯಕ್ಕೂ ದೊಡ್ಡ ಸಮಸ್ಯೆ ಆಗುವುದು, ಹಣ ಬಂದ ಕೂಡಲೇ ಖರ್ಚಾಗುವುದು, ಇವೆಲ್ಲವೂ ನಕಾರಾತ್ಮಕ ಶಕ್ತಿ ನಿಮ್ಮ ಮೇಲೆ ಪ್ರಭಾವ ಬೀರುತ್ತಿದೆ ಎನ್ನುವಂತಹ ಸಂಕೇತದ ಪರಿಣಾಮಗಳಾಗಿವೆ. ಆ ಮಹಿಳೆ ನಿಮಗೆ ನೇರವಾಗಿ ಏನೂ ಮಾಡದೇ ಇದ್ದರೂ ನಿಮ್ಮ ಬಗ್ಗೆ ಕೆಟ್ಟ ಮಾತುಗಳನ್ನಾಡೋದು, ಬೇರೆಯವರ ಮನಸ್ಸಿನಲ್ಲಿ ನಿಮ್ಮ ವಿರುದ್ಧ ಅನುಮಾನವನ್ನು ಹುಟ್ಟಿಸೋದು, ನಿಮ್ಮ ಸಂಬಂಧಗಳನ್ನು ದುರ್ಬಲಗೊಳಿಸೋದು, ನೀವು ಕಾರಣವಿಲ್ಲದೆ ಒತ್ತಡ ಅನುಭವಿಸೋದಕ್ಕೆ ಇದಕ್ಕೆಲ್ಲ ಆ ಕಾರಣ ಆ ಮಹಿಳೆಯಾಗಿರ್ತಾಳೆ. ಈ ರಾಶಿಯವರಿಗೆ ಕೆಲ ಸಮಯದಲ್ಲಿ ಜೀವನದಲ್ಲಿ ನಡೆಯುವಂತಹ ಅಸಾಧಾರಣ ಅಡಚಣೆಗಳು, ಕಾರಣವಿಲ್ಲದ ಆತಂಕಗಳು ಮತ್ತು ನಿರಂತರ ಸಮಸ್ಯೆಗಳು ಕಂಡಾಗ ಯಾರಾದರೂ ನನ್ನ ವಿರುದ್ಧ ಏನಾದರೂ ಮಾಡುತ್ತಿದ್ದಾರೆ ಎನ್ನುವಂತಹ ಭಾವನೆ ಸಹಜವಾಗಿ ಮೂಡುತ್ತದೆ. ಜ್ಯೋತಿಷ್ಯವು ಕೂಡ ಅದೇ ಹೇಳುತ್ತದೆ. ನಿಮ್ಮ ಮೇಲೆ ಅಸೂಯೆ ಅಥವಾ ದ್ವೇಷ ಹೊಂದಿರುವ ಒಬ್ಬ ಮಹಿಳೆ ಮಾಟ ಮಂತ್ರ, ತಂತ್ರ ಅಥವಾ ಕುತಂತ್ರಗಳ ಮೂಲಕ ನಿಮ್ಮ ಮನಃಶಾಂತಿಯನ್ನು ಕದಡುವ ಪ್ರಯತ್ನ ಮಾಡ್ತಾ ಇದ್ದಾಳೆ. ಆದರೆ ಇದನ್ನು ಭಯ ಹುಟ್ಟಿಸುವಾಗಿ ನೋಡದೆ ಇದಕ್ಕೆ ಒಂದು ವಿಶೇಷವಾದ ಪರಿಣಾಮವಾದ ಪರಿಹಾರವನ್ನು ಕೂಡ ತಿಳಿಸಿಕೊಡ್ತೇವೆ. ಕಳೆದ ಕೆಲವು ವರ್ಷಗಳಲ್ಲಿ ನೀವು ಅನುಭವಿಸಿದಂತಹ ಅಸಹಜ ಘಟನೆಗಳು, ಕೆಲಸಗಳು ಆಗುವಾಗಲೇ ನಿಂತು ಹೋಗುವುದು, ಮನೆಯಲ್ಲಿ ಸಣ್ಣ ವಿಚಾರಕ್ಕೂ ದೊಡ್ಡ ಜಗಳವಾಗುವುದು, ನಕಾರಾತ್ಮಕವಾದ ಶಕ್ತಿಯ ಪ್ರಭಾವ. ಆ ಮಹಿಳೆ ನೇರವಾಗಿ ಎದುರಿಗೆ ಬಾರದೇ ಇದ್ದರೂ ನಿಮ್ಮ ಬಗ್ಗೆ ತಪ್ಪಾಗಿ ಎಲ್ಲರ ಹತ್ರ ಒಂದು ಕುತಂತ್ರ ಬುದ್ಧಿಯನ್ನು ತೋರಿಸ್ತಾ ಇರ್ತಾಳೆ. ಮಾಟ ಮಂತ್ರದಂತಹ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇರ್ತಾಳೆ. ಆ ಹೆಣ್ಣಿಗೆ ತನ್ನ ಸಂತೋಷ, ತನ್ನ ಹೇಳಿಕೆ ಮಾತ್ರ ಮುಖ್ಯ. ಅವಳು ತುಂಬ ಸ್ವಾರ್ಥಿಯಾಗಿ ಯೋಚನೆ ಮಾಡ್ತಾಳೆ. ತಾನು ಮಾತ್ರ ಸುಖವಾಗಿರಬೇಕು ಎಂದು ಬಯಸುತ್ತಾಳೆ. ನೀವು ಸ್ವಲ್ಪ ಸಂತೋಷ ಪಟ್ಟರೆ ಸಾಕು, ಅವಳು ಒಳಗೊಳಗೆ ಕುದಿಯುತ್ತಾಳೆ.
ಒಟ್ಟಾರೆ ನಿಮಗೆ ಸ್ವಲ್ಪ ಹಣ ಬಂದರೂ ಸಾಕು, ಅದನ್ನು ಯಾವ ರೀತಿ ಖಾಲಿ ಮಾಡೋದು ಅಂತ ಸಂಚು ಹುಡ್ತಾಳೆ. ಹೇಗಾದರೂ ಮಾಡಿ ನಿಮ್ಮ ಜೀವನವನ್ನು ನಾಶ ಮಾಡಬೇಕು, ನಿಮ್ಮ ಹಣವನ್ನು ಖಾಲಿ ಮಾಡಬೇಕು, ನಿಮಗೆ ಹಣ ಬರದಂತೆ ಮಾಡಬೇಕು ಎಂದು ಕುತಂತ್ರವನ್ನು ರೂಪಿಸುತ್ತಲೇ ಇರ್ತಾಳೆ. ನಿಮ್ಮ ಮಕ್ಕಳು ನಿಮ್ಮ ಮನೆಯವರು ನಕ್ಕರೆ ಅವಳಿಗೆ ಹೊಟ್ಟೆ ಉರಿ. ಕಳೆದ 5 ವರ್ಷಗಳಿಂದ ನೀವು ಅನುಭವಿಸುತ್ತಿರುವಂತಹ ಕಷ್ಟವನ್ನು ಈ ವರ್ಷವೂ ಅನುಭವಿಸಬಾರದು ಎನ್ನುವ ಉದ್ದೇಶದಿಂದ ನಾನು ಆ ಮಹಿಳೆ ಯಾರೆಂದು ನಿಮಗೆ ತಿಳಿಸಲು ಬಂದಿದ್ದೇನೆ. ಖಂಡಿತವಾಗಿ ಈಗಾಗಲೇ 2 ತಿಂಗಳು ಕಳೆದು ಹೋಗುತ್ತಿದೆ. ಇನ್ನುಳಿದ 10 ತಿಂಗಳುಗಳಲ್ಲಿ ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಜಾತಕದಲ್ಲಿ ಶನಿ, ಶುಕ್ರ, ಗುರು ಗ್ರಹಗಳ ವಿಶೇಷವಾದ ಚಲನೆಯು ಸಾಕಷ್ಟು ಅದೃಷ್ಟ ಹಣವನ್ನು ಸಂಪಾದನೆ ಮಾಡ್ತೀರಾ. ಒಳ್ಳೆಯ ಉದ್ಯೋಗ ಅವಕಾಶಗಳನ್ನು ಸಂಪಾದಿಸಿಕೊಳ್ತೀರಾ. ಕಳೆದ ಕೆಲವು ವರ್ಷಗಳಿಂದ ನೀವು ಕಷ್ಟಪಟ್ಟಿದ್ದಕ್ಕೆ ಈ ವರ್ಷ ನಿಮಗೆ ಪ್ರತಿಫಲ ಸಿಗುತ್ತದೆ. ಆದ್ದರಿಂದ ಇವುಗಳನ್ನು ಕಳೆದುಕೊಳ್ಳದೆ ನಿಮ್ಮ ಬಳಿಯ ಉಳಿಸಿಕೊಳ್ಳಲು ನೀವು ಈ ಹೆಣ್ಣಿನ ಮಾಯಾಜಾಲದಿಂದ ತಪ್ಪಿಸಿಕೊಳ್ಳಬೇಕು. ನಿಮ್ಮ ಪೂರ್ವಜರ ಪುಣ್ಯದ ಫಲ ಮತ್ತು ನಿಮ್ಮ ಮನೆ ದೇವರ ಆಶೀರ್ವಾದವನ್ನು ಅವಳು ನಾಶ ಮಾಡಲು ಬಯಸ್ತಾ ಇದ್ದಾಳೆ. ಆದರೆ ಇನ್ನು ಮುಂದೆ ಅವಳ ಆಟ ನಡೆಯೋದಿಲ್ಲ. ಖಂಡಿತವಾಗಿ ಆ ಹೆಣ್ಣಿನ ಮಾಯಾಜಾಲದಿಂದ ನಿಮ್ಮನ್ನು ರಕ್ಷಿಸುವ ಸಮಯ ಈಗ ಬಂದಿದೆ. ಇನ್ನು ಮುಂದೆ ನೀವು ಕುರುಡಾಗಿ ಯಾರನ್ನ ಕೂಡ ನಂಬೇಡಿ. ಅದರಲ್ಲೂ ಕೂಡ ಆ ಮಹಿಳೆಯನ್ನು ನಂಬೋದನ್ನು ತಪ್ಪಿಸಿ. ಎಲ್ಲರನ್ನ ನಂಬಿ ಮೋಸ ಹೋಗಿರುವಂತಹ, ಕಷ್ಟಗಳನ್ನು ಎದುರಿಸಿರುವಂತಹ ದಿನಗಳು ಸಾಕಾಗಿದೆ. ಈಗ ನಿಮ್ಮ ಮಕ್ಕಳ ಸಂತೋಷವನ್ನ ಕಾಣುವ ಸಮಯ ಬಂದಿದೆ. ನಿಮ್ಮ ಬಳಿ ಹಣವಿಲ್ಲದಿದ್ದಾಗ, ನೀವು ಕಷ್ಟಪಡ್ತಾ ಇರುವಾಗ, ತುಂಬಾ ನೋವನ್ನು ಅನುಭವಿಸ್ತಾ ಇದ್ರು ಕೂಡ ನಿಮ್ಮ ಮನೆಯವರು ನಿಮ್ಮ ಜೊತೆ ನಿಂತು ಬೆಂಬಲವಾಗಿ ನಿಮ್ಮ ಕಷ್ಟಕ್ಕೆ ಸ್ಪಂದಿಸಿದ್ದಾರೆ. ಆದರೆ ಈಗ ನಿಮ್ಮ ಮನೆಯವರು ಕಷ್ಟಕ್ಕೆ ಒಳಗಾಗಿದ್ದಾರೆ. ಒಂದು ಹೆಣ್ಣಿನ ಒಂದು ಕೆಲಸದಿಂದಾಗಿ ನಿಮ್ಮ ಹೆಂಡತಿ, ಮಕ್ಕಳು, ತಂದೆ ತಾಯಿ ಆ ಹೆಣ್ಣಿನ ಮಾಯಾಜಾಲದಿಂದಾಗಿ ಬಹಳಷ್ಟು ನೋವು ದುಃಖವನ್ನು ಅನುಭವಿಸ್ತಾ ಇದ್ದಾರೆ. ನಿಮ್ಮ ಸ್ನೇಹಿತರೆಲ್ಲ ಸುಖ ಸಂತೋಷದ ಜೀವನವನ್ನು ನಡೆಸ್ತಿರುವಾಗ ನೀವು ಮಾತ್ರ ಏಕೆ ತುಂಬ ಕಷ್ಟವನ್ನು ಅನುಭವಿಸ್ತಾ ಇದ್ದೀರಾ? ಆದರೆ ಈಗ ಕಾಲ ಬದಲಾಗ್ತಾ ಇದೆ. ಆ ಮಾಯಾವಿ ಹೆಣ್ಣು ನಿಮ್ಮ ಮನೆಯಲ್ಲಿ ಯಾವಾಗ ಹೆಜ್ಜೆ ಇಟ್ಟರೂ ಕೂಡ ನಿಮ್ಮ ಮನೆಯಲ್ಲಿ ಆಗುವಂತಹ ಕಷ್ಟ ನಷ್ಟಗಳು ಅಷ್ಟಿಷ್ಟಲ್ಲ. ನಿಮ್ಮ ಮಕ್ಕಳ ಹಣೆ ಬರಹವೇ ಬದಲಾಗುತ್ತೆ. ನಿಮ್ಮ ಮಕ್ಕಳ ಆರೋಗ್ಯವೇ ಹದಗೆಡುತ್ತೆ. ನಿಮ್ಮ ಗಂಡ ಹೆಂಡತಿಯರ ನಡುವೆ ಜಗಳಗಳು ಶುರುವಾಗುತ್ತೆ. ತಂದೆ ತಾಯಿಯ ಆರೋಗ್ಯ ಕೂಡ ಹದಗೆಡ್ತಾ ಇದೆ. ಅವಳ ಕಾಲುಗುಣ ಎಷ್ಟು ಅಶುಭವಾಗಿದೆ ಎಂದರೆ ಅವಳು ಹೆಜ್ಜೆ ಇಟ್ಟಾಗ ನಿಮ್ಮ ಮನೆ ಸಂಪೂರ್ಣವಾಗಿ ನಾಶವಾಗುವಷ್ಟು ಕಷ್ಟ ನಿಮಗೆ ಉಂಟಾಗುತ್ತದೆ. ಏಕೆಂದರೆ ಅವಳು ಯಾವಾಗಲೂ ಮಾಟ ಮಂತ್ರ ಕುತಂತ್ರದ ನಕಾರಾತ್ಮಕವಾದ ಶಕ್ತಿಗಳನ್ನೇ ಮೈಮೇಲೆ ಎಳೆದುಕೊಂಡಿರ್ತಾಳೆ. ಒಟ್ಟಾರೆಯಾಗಿ ಅದೇ ರೀತಿ ನಕಾರಾತ್ಮಕವಾಗಿ ಯೋಚನೆ ಮಾಡೋದ್ರಿಂದ ಅವಳ ಸುತ್ತಲೂ ಕೂಡ ನಕಾರಾತ್ಮಕತೆ ಹೆಚ್ಚಾಗಿರುತ್ತೆ. ಅದೇ ಕೆಲಸದಲ್ಲಿ ತೊಡಗಿರೋದ್ರಿಂದ ಅವಳ ಸುತ್ತ ಇರುವಂತಹ ಕೆಟ್ಟ ಶಕ್ತಿಗಳು ನಿಮಗೆ ತೊಂದರೆಯನ್ನ ಕೊಡುತ್ತದೆ. ಅವಳು ಹೆಜ್ಜೆ ಇಟ್ಟಲೆಲ್ಲ ನಾಶವೇ ಕಟ್ಟಿಟ್ಟ ಬುತ್ತಿ. ಆದ್ದರಿಂದ ಈ ತಕ್ಷಣವೇ ಆ ಹೆಣ್ಣನ್ನು ಗುರುತಿಸಿ ಅವಳ ಜೊತೆ ಇರುವ ಎಲ್ಲ ಸಂಬಂಧವನ್ನ ಕಳೆದುಕೊಳ್ಳಿ. ಆದರೆ ನೀವು ಕಲಿಯುಗದ ಆಗಿರುವಂತಹ ದೈವ ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ದರೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಕಲಿಯುಗ ದೈವ ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ದರೆ ಈ ಒಂದು ಮಾಹಿತಿಯನ್ನು ವೃಷಭ ರಾಶಿಯವರಿಗೆಲ್ಲ ಶೇರ್ ಮಾಡಿ. ನಿಮ್ಮಂತೆ ಅವರು ಕಷ್ಟ ಅನುಭವಿಸ್ತಾ ಇದ್ರೆ ಈ ಮಾಹಿತಿಯಿಂದ ಅವರಿಗೂ ಕೂಡ ಸಂಪೂರ್ಣವಾದ ಪರಿಹಾರ ದೊರೆಯುತ್ತದೆ. ಆ ರೀತಿ ನೀವು 4 ಜನಕ್ಕೆ ಸಹಾಯ ಮಾಡಿದಾಗ ದೇವರ ಅನುಗ್ರಹ ನೇರವಾಗಿ ನಿಮ್ಮ ಮನೆ ಮತ್ತು ಮನಸ್ಸನ್ನು ಬೆಳಕು ಮಾಡುತ್ತದೆ. ಆದ್ದರಿಂದ ಈಗಲೇ ಶೇರ್ ಮಾಡಿ. ಅಷ್ಟೇ ಅಲ್ಲದೆ ಆ ಮಹಿಳೆಯನ್ನ ನೀವು ಹೇಗೆ ಗುರುತಿಸಬೇಕು? ಹಿರಿಯರು ಹೇಳುತ್ತಾರೆ, ಮನುಷ್ಯ ಏನು ಹೇಳದೇ ಇದ್ದರೂ ಕೂಡ ಅವನ ಕಣ್ಣುಗಳು ಎಲ್ಲವನ್ನ ಹೇಳುತ್ತವೆ. ಆದ್ದರಿಂದ ಅದೇ ಮಹಿಳೆ ನಿಮ್ಮ ಮನೆಗೆ ಬಂದಾಗ ನೀವು ಅವಳ ಕಣ್ಣುಗಳನ್ನು ನೋಡಿ ಅವಳನ್ನು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಮನೆಗೆ ಏನೇ ಹೊಸ ವಸ್ತುಗಳನ್ನು ತಂದರೂ, ನಿಮ್ಮ ಕೆಲಸದಲ್ಲಿ ಯಶಸ್ವಿಯಾಗುತ್ತಿರುವಾಗಲೂ ಕೂಡ ಅವಳ ಹತ್ರ ನೀವು ಹೋಗಿ ಹೇಳ್ಕೊಂಡಾಗ ಅವಳು ಸಂತೋಷ ಪಡೋದಿಲ್ಲ, ದುಃಖವನ್ನು ಪಡ್ತಾಳೆ, ಅಸೂಯೆಯನ್ನು ಪಡ್ತಾಳೆ. ಅವಳ ಕಣ್ಣುಗಳಲ್ಲಿ ಕೋಪದ ಕಿಡಿಗಳು ಕಾಣಿಸ್ತಾ ಇರ್ತಾಳೆ. ಅವಳು ಅಷ್ಟೊಂದು ಸಂಭ್ರಮಿಸೋದಿಲ್ಲ, ಮೌನವಾಗಿ ಇರ್ತಾಳೆ. ನೀವು ಏನೇ ಮಾಡಿದರೂ ಕೆಟ್ಟ ದೃಷ್ಟಿಯಿಂದ ನೋಡುತ್ತಾಳೆ. ಆಗ ನೀವು ಅವಳ ಮುಂದೆ ಅವಳ ಹಾವಭಾವವನ್ನು ನೋಡಿ ಅವಳಿಂದ ದೂರ ಇರುವಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ನಿಮ್ಮ ಮನೆಗೆ ಹತ್ತಿರ ಇರುವ ಹೆಣ್ಣು ಮಕ್ಕಳು ಯಾರಾದರೂ ಬಂದರೆ ಮೊದಲು ನೀವು ಅವರನ್ನು ಮಾತನಾಡಿಸ್ತೀರಾ. ಆದರೆ ಅವರು ನಿಮ್ಮ ಮಾತಿಗೆ ಪ್ರತಿಕ್ರಿಯಿಸದೆ, ಗಮನ ಕೊಡದೆ ಮನೆಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಅಂಥವರ ಮೇಲೆ ನೀವು ಎಚ್ಚರಿಕೆಯಿಂದ ಇರಬೇಕು, ಕಣ್ಣಿಡಬೇಕು. ಆ ಹೆಣ್ಣಿನ ದೃಷ್ಟಿ ಎಷ್ಟು ಕೆಟ್ಟದಾಗಿರುತ್ತದೆ ಎಂದರೆ ಅವಳು ಬಂದು ಕಣ್ಣಿಟ್ಟು ಸೂಕ್ಷ್ಮವಾಗಿ ನೋಡಿದ ವಸ್ತುಗಳೆಲ್ಲ ಸ್ವಲ್ಪ ದಿನದಲ್ಲೇ ಕೆಟ್ಟು ಹೋಗುತ್ತವೆ. ನಿಮ್ಮ ಮನೆಗೆ ಪದೇ ಪದೇ ಒಬ್ಬ ಹೆಣ್ಣು ಮಗಳು ಬರುತ್ತಿದ್ದಾಳೆ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಗಮನಿಸ್ತಾ ಇದ್ದಾಳೆ. ನಿಮ್ಮ ಜೀವನಕ್ಕೆ ತಲೆ ಹಾಕ್ತಾ ಇದ್ದಾಳೆ. ಈ ರೀತಿಯಾಗಿ ಎಲ್ಲ ಮಾಡ್ತಾ ಇದ್ದಾಳೆ ಅಂದರೆ ಖಂಡಿತವಾಗಿ ಆ ಹೆಣ್ಣಿನ ಕೆಟ್ಟ ಕಣ್ಣಿನ ದೃಷ್ಟಿ ನಿಮ್ಮ ಜೀವನವನ್ನು ನಾಶ ಮಾಡಲು ಸಿದ್ಧವಾಗ್ತಾ ಇದೆ. ಖಂಡಿತವಾಗಿ ಈಗ ನೀವು ಎಚ್ಚೆತ್ತುಕೊಳ್ಳಬೇಕು. ನೀವು ಎಲ್ಲಾದರೂ ಯಶಸ್ಸನ್ನು ಪಡೆದುಕೊಂಡರೆ, ಹಣವನ್ನು ಗಳಿಸುತ್ತಿದ್ದರೆ ಖಂಡಿತವಾಗಿ ಆ ಮಹಿಳೆ ಕೆಟ್ಟ ಕೆಟ್ಟ ಮಾಟ ಮಂತ್ರ ಕುತಂತ್ರಗಳನ್ನು ಮಾಡಿಸ್ತಾಳೆ. ಆದರೆ ಅತ್ಯಂತ ಮುಖ್ಯ ವಿಷಯವೇನೆಂದರೆ ಯಾವುದೇ ಮಾಟ ಮಂತ್ರ ತಂತ್ರಗಳು ನಿಮ್ಮ ಮನಸ್ಸನ್ನು ದುರ್ಬಲವಾದಾಗ ಹೆಚ್ಚು ಪರಿಣಾಮ ಬೀರುತ್ತದೆ. ಅದೇ ರೀತಿ ಈ ರಾಶಿಯವರು ಸಹಜವಾಗಿ ಧೈರ್ಯಶಾಲಿಗಳು.
ಅಧಿಕಾರಿಗಳು. ಆದ್ದರಿಂದ ಭಯ ಪಡೋದಕ್ಕಿಂತ ಆತ್ಮಬಲ ಹೆಚ್ಚಿಸಿಕೊಂಡು ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಬೇಕು. ಖಂಡಿತವಾಗಿ ಈ ಸಮಯದಲ್ಲಿ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗಬೇಕು, ನೆಮ್ಮದಿ ಬರಬೇಕು ಅಂತ ಬಹಳಷ್ಟು ಕಷ್ಟಪಡ್ತಾ ಇರ್ತೀರಾ. ದುರ್ಬಲ ವ್ಯಕ್ತಿಗಳಿಂದ ದೂರ ಇರೋದು ಒಳ್ಳೆಯದು. ಇದಕ್ಕೆಲ್ಲ ಕಾರಣ ಸಾಕಷ್ಟು ನಕಾರಾತ್ಮಕ ದೃಷ್ಟಿಯೂ ಆಗಿರಬಹುದು. ಒಟ್ಟಾರೆಯಾಗಿ ಆ ಮಹಿಳೆಯಿಂದ ನಿಮ್ಮ ಎಲ್ಲ ರೀತಿಯ ಸಂಬಂಧವನ್ನು ಕಳೆದುಕೊಳ್ಳೋದು ತುಂಬ ಮುಖ್ಯವಾಗಿರುತ್ತದೆ. ಈಗ ನೀವು ಎಚ್ಚೆತ್ತುಕೊಳ್ಳುವಂತಹ ಸಮಯ, ಅದರಲ್ಲೂ ಕೂಡ ನೀವು ಯಶಸ್ಸನ್ನು ಪಡೆಯುತ್ತಿದ್ದರೆ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು ತಾಂತ್ರಿಕ ಕ್ರಿಯೆಗಳನ್ನು ನಡೆಸಲು ಮುಂದಾಗುತ್ತಾಳೆ. ಆದರೆ ನಿಮ್ಮ ಮನೆಗೆ ಬಂದಾಗ ಹಣವಿಲ್ಲ, ದುಃಖವಿದೆ ಎಂದು ಕಾಣಿದಾಗ ಅವಳು ಸಂತೋಷ ಪಡ್ತಾಳೆ, ಒಳಗೊಳಗೆ ನೆಮ್ಮದಿಯನ್ನು ಪಡ್ಕೊಳ್ತಾಳೆ. ನಿಮ್ಮ ಕಣ್ಣೀರನ್ನು ಒರೆಸುವಂತೆ ನಾಟಕವಾಡುತ್ತಾಳೆ. ಆದ್ದರಿಂದ ನಿಮ್ಮ ಮನೆಗೆ ಪದೇ ಪದೇ ಬರುವಂತಹ ಹೆಣ್ಣು ಮಕ್ಕಳು ಖಾಸಗಿ ವಿಚಾರಕ್ಕೆ ಪದೇ ಪದೇ ತಲೆ ಹಾಕುವ ಮಹಿಳೆಯ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಬೇಕು, ಹುಷಾರಾಗಿರಬೇಕು. ಈ ಒಂದು ವಿಡಿಯೋ ನಿಮ್ಮನ್ನು ಖಂಡಿತವಾಗಿ ಕಷ್ಟದಿಂದ ಹೊರಬರುವಕ್ಕೆ ಸಾಧ್ಯ ಮಾಡಿಕೊಡುವಂತಹ ಪ್ರೇರೇಪಣೆಯ ಮಾಹಿತಿಯಾಗಿದೆ. ಏಕೆಂದರೆ ಆ ಮಹಿಳೆ ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ತಪ್ಪು ಆರೋಪಗಳು, ಸುಳ್ಳು ಆರೋಪಗಳನ್ನು ಹೊರಿಸಿ ನಿಮ್ಮನ್ನು ಎಲ್ಲರ ದೃಷ್ಟಿಯಿಂದ ಕೂಡ ಕೆಟ್ಟವರನ್ನಾಗಿ ಮಾಡಲು ಪ್ರಯತ್ನ ಪಡ್ತಾಳೆ. ಆದ್ದರಿಂದ ಖಂಡಿತವಾಗಿ ಈ ಸಮಯದಲ್ಲಿ ನೀವು ಪಟ್ಟಂತಹ ಪರಿಶ್ರಮ, ಕಷ್ಟಗಳು ಎಲ್ಲವನ್ನ ಕೂಡ ನೀವು ನಿಷ್ಠೂರವಾಗಿ ಕಳೆದುಕೊಳ್ಳದೆ ಈ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ. ನಿಮ್ಮ ಸಂತೋಷಕ್ಕೆ ಬೆಲೆ ಕೊಡಿ, ನಿಮ್ಮ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲವನ್ನು ಪಡೆದುಕೊಳ್ಳಿ. ಆ ಹೆಂಗಸು ಪದೇ ಪದೇ ನಿಮ್ಮ ಮಕ್ಕಳನ್ನು ಎತ್ತುಕೊಂಡು ಮುದ್ದಾಡಲು ಪ್ರಯತ್ನಿಸ್ತಾಳೆ. ನೀವು ತುಂಬ ಹುಷಾರಾಗಿರಬೇಕು. ಏಕೆಂದರೆ ನಿಮ್ಮ ಮಕ್ಕಳು ಅವಳ ಮಡಿಲಿಗೆ ಹೋದರೆ ಅವಳ ಆರೋಗ್ಯ ಖಂಡಿತವಾಗಿ ಕೆಡುತ್ತದೆ. ಏಕೆಂದರೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿ ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಶಕ್ತಿಯನ್ನು ತುಂಬಲು ಪದೇ ಪದೇ ಬಂದು ನಿಮ್ಮ ಮಕ್ಕಳನ್ನು ಮಡಿಲಿಗೆ ಹೋಗುವಂತೆ ಮಾಡ್ತಾ ಇರ್ತಾಳೆ. ಖಂಡಿತ ಈ ಸಮಯದಲ್ಲಿ ನೀವು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ನೀವು ಆ ಮಹಿಳೆಯನ್ನು ಗುರುತಿಸುವ ಸೂಚನೆಗಳು, ಅವಳು ಮನೆಗೆ ಬಂದಾಗ ಮೈಯೆಲ್ಲ ಕಣ್ಣಾಗಿರಬೇಕು. ಏಕೆಂದರೆ ನಿಮಗೆ ಬೇಕಾದಂತಹ ಮುಖ್ಯವಾದ ವಸ್ತುಗಳು ತೆಗೆದುಕೊಂಡು ಹೋಗಿ ನಿಮ್ಮ ಮೇಲೆ ಮಾಟ ಮಂತ್ರ ತಂತ್ರಗಳನ್ನು ಮಾಡಿಸುವ ಸಾಧ್ಯತೆ ಇದೆ. ನೀವು ಎಂದಾದರೂ ಗಮನಿಸಿದ್ದೀರಾ? ನಿಮಗೆ ಬೇಕಾದಂತಹ ವಸ್ತುಗಳು ಇದ್ದಕ್ಕಿದ್ದಂತೆ ಕಾಣೆಯಾಗ್ತಾ ಇರುತ್ತೆ, ಮಾಯವಾಗ್ತಾ ಇರುತ್ತೆ. ಆಗ ನಿಮ್ಮ ಜೀವನದಲ್ಲಿ ಸ್ವಲ್ಪ ತೊಂದರೆಗಳು ಜಾಸ್ತಿನೇ ಬರ್ತಾ ಇರುತ್ತೆ. ನೀವು ಆಗಲೇ ತಿಳಿದುಕೊಳ್ಳಬೇಕು, ಯಾರೋ ನಮಗೆ ಬೇಕಾದವರು ನಮ್ಮ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ನಮ್ಮ ಮೇಲೆ ಮಾಟ ಮಂತ್ರ ಕುತಂತ್ರಗಳನ್ನು ಮಾಡ್ತಿದ್ದಾರೆ ಎಂದು. ನಿಮ್ಮ ಮನೆಯಲ್ಲಿ ಹಿರಿಯರು ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೆ ಈಡಾಗ್ತಾರೆ. ಆಗ ನೀವು ಆಸ್ಪತ್ರೆಗೆ ಕರೆದುಕೊಂಡು ಹೋದರೂ ಕೂಡ ಅಲ್ಲಿ ಎಲ್ಲವೂ ಉತ್ತಮವಾಗಿದೆ ಅಂತ ಕಳಿಸ್ತಾರೆ. ಮನೆಯಲ್ಲಿ ಬಂದು ನೋಡಿದಾಗ ನಿಮ್ಮ ಜೀವನದಲ್ಲಿ ಅಲ್ಲೋಲ ಕಲ್ಲೋಲದ ಪರಿಸ್ಥಿತಿಗಳು ನಡೀತಾ ಇರುತ್ತೆ. ನಿಮ್ಮ ಮನೆಯ ಜ್ಯೋತಿಷಿಗಳ ಹತ್ರ ತಿಳಿದುಕೊಂಡಾಗ ಅವರು ಕೂಡ ಆ ಮಹಿಳೆಯ ಹೆಸರನ್ನು ತಿಳಿಸುತ್ತಾರೆ. ನಿಮ್ಮ ಮೇಲೆ ಮಾಟ ಮಂತ್ರ ಮಾಡಿಸಿದ್ದಾರೆ ಎಂದು ತಿಳಿದು ಬರುತ್ತದೆ. ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಂತೆ ವಿಚಿತ್ರವಾದ ವಸ್ತುಗಳು, ನಿಮ್ಮ ಮನೆಯ ಸುತ್ತಲೂ ವಿಚಿತ್ರವಾದ ವಸ್ತುಗಳು ಕಾಣಿಸುತ್ತದೆ. ಆಗ ನೀವು ನಿಮ್ಮ ಮನೆಯ ಹತ್ತಿರ ಇರುವಂತಹ ಜ್ಯೋತಿಷಿಗಳನ್ನು ತಿಳಿದುಕೊಳ್ಳಿ. ಖಂಡಿತವಾಗಿ ಅವರಿಂದಲೂ ಕೂಡ ಆ ಹೆಂಗಸಿನ ಹೆಸರು ಬರುತ್ತದೆ. ಅವರ ಗುರುತು ಸಿಕ್ಕಾಗ ನಿಮ್ಮ ಕಣ್ಣುಗಳಲ್ಲಿ ಕಣ್ಣೀರು ಧಾರಾಕಾರವಾಗಿ ಹರಿದು ಬರಬಹುದು. ಏಕೆಂದರೆ ಅವರು ನಿಮ್ಮ ಹತ್ತಿರದ ಸಂಬಂಧಿಯೇ ಆಗಿರ್ತಾರೆ. ನೀವು ಅವರನ್ನು ಅತಿಯಾಗಿ ಹಚ್ಚಿಕೊಂಡಿರ್ತೀರಾ. ಆದರೂ ಕೂಡ ನಾವು ಈಗ ಆ ಮಹಿಳೆಯ ಹೆಸರನ್ನು ಹೇಳ್ತೇವೆ. ಆ ಮಹಿಳೆಯ ಹೆಸರು ಇಂಗ್ಲಿಷ್ ಅಕ್ಷರದಿಂದ ಆರ್ ಅಥವಾ ಕೆ ಅಕ್ಷರದಿಂದ ಪ್ರಾರಂಭವಾಗುತ್ತೆ, ಎಂ ಅಥವಾ ಪಿ ಅಕ್ಷರದಿಂದ ಮುಕ್ತಾಯವಾಗುತ್ತದೆ. ಅವಳು ಒಬ್ಬ ಮಹಿಳೆ ಆಗಿರೋದ್ರಿಂದ ಅವಳ ಪೂರ್ತಿ ಹೆಸರನ್ನು ಸಾರ್ವಜನಿಕವಾಗಿ ಹೇಳೋದು ಸರಿ ಇರೋದಿಲ್ಲ. ಆದ್ದರಿಂದ ನಿಮಗೆ ಬಹಳಷ್ಟು ಬುದ್ಧಿ ಇದೆ, ನೀವು ಬುದ್ಧಿವಂತರು. ಈಗ ನಾವು ತಿಳಿಸಿರುವಂಥ ಅಕ್ಷರದ ಮೂಲಕ ನಿಮಗೆ ಅವರ ಸಂಪೂರ್ಣವಾದ ಹೆಸರು, ಮಾಹಿತಿ ಅರ್ಥವಾಗಿರುತ್ತದೆ. ಆದ್ದರಿಂದ ನೀವು ಇಂದಿನಿಂದಲೇ ಅವರ ಜೊತೆಗೆ ಇರುವಂತಹ ಎಲ್ಲ ಒಡನಾಟವನ್ನು ನಿಲ್ಲಿಸಿ. ಇಲ್ಲದಿದ್ದರೆ ನಿಮ್ಮ ಮಕ್ಕಳು, ಮನೆಯವರು ಸಂತೋಷವಾಗಿರಲು ಸಾಧ್ಯವಿಲ್ಲ. ನಿಮ್ಮ ಜೀವನದಲ್ಲಿ ಅತಿ ಹತ್ತಿರದ ಸಂಬಂಧಿಯವರಾಗಿರ್ತಾರೆ. ನಿಮ್ಮ ಸುತ್ತಮುತ್ತಲು ವಾಸಿಸುವಂತಹ ನೆರೆಹೊರೆಯವರು ಆಗಿರಬಹುದು, ನಿಮ್ಮ ಪ್ರೀತಿ ಪಾತ್ರರು ಆಗಿರಬಹುದು. ನೀವು ಅವಳಿಂದ ಮುಕ್ತಿಯನ್ನು ಹೊಂದಲು ಪ್ರತಿ ಮಂಗಳವಾರ ಹಾಗೂ ಶನಿವಾರ ಉಪ್ಪು ಮತ್ತು ಸಾಸಿವೆ, ಮೆಣಸಿನಕಾಯಿಯಿಂದ ದೃಷ್ಟಿಯನ್ನು ತೆಗೆದುಕೊಳ್ಬೇಕು. ಮೊಟ್ಟೆಯನ್ನು ತೆಗೆದುಕೊಂಡು ಮನೆಯವರೆಲ್ಲ ದೃಷ್ಟಿ ತೆಗೆದು 3 ಕೂಳು ರಸ್ತೆಯಲ್ಲಿ ಎಸೆದು ಬರಬೇಕು. ಅಷ್ಟೇ ಅಲ್ಲದೆ ಈ ಸಮಯದಲ್ಲಿ ಧೂಪವನ್ನು ಹಾಕಬೇಕು, ಮನೆಯಲ್ಲಿ ಸ್ವಚ್ಛವಾಗಿಟ್ಕೊಳ್ಬೇಕು. ಕಲ್ಲುಪ್ಪನ್ನು ಹಾಕಿ ಮನೆಯನ್ನು ಸ್ವಚ್ಛಗೊಳಿಸಿ. ಪಲಾವ್ ಎಲೆ, ಲವಂಗ, ಪಚ್ಚಕರ್ಪೂರ, ತುಪ್ಪವನ್ನು ಹಾಕಿ ಅದರ ಧೂಪವನ್ನು ಮನೆಯೆಲ್ಲ ಸಿಂಪಡಿಸಿ. ನೀವು ಸ್ನಾನ ಮಾಡುವಾಗ ಅರಿಶಿನ ಮತ್ತು ಉಪ್ಪನ್ನು ಹಾಕಿ ಸ್ನಾನವನ್ನು ಮಾಡಿ. ಗಂಗಾಜಲವನ್ನು ಮನೆಯೆಲ್ಲ ಪ್ರೋಕ್ಷಣೆ ಮಾಡಿ. ನಿಮ್ಮ ಮನೆಯಲ್ಲಿರ್ತಕ್ಕಂತಹ ನಕಾರಾತ್ಮಕ ಅಂಶಗಳು ದೂರವಾಗುತ್ತೆ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಎಲ್ಲ ಪರಿಹಾರಗಳು ನಿಮ್ಮ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಿ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದ ಮೂಲಕ ಪ್ರತಿಯೊಂದು ನಕಾರಾತ್ಮಕ ಅಂಶವನ್ನು ದೂರ ಮಾಡುತ್ತೆ. ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಹೋಗಿ ಅಕ್ಷತೆಯನ್ನು ತಂದು ಮನೆಯಲ್ಲಿಡಿ.
ಅಷ್ಟೇ ಅಲ್ಲದೆ ಸಮಯದಲ್ಲಿ ಪ್ರತಿ ಮಂಗಳವಾರ ಗುರುವಾರ ವಿಷ್ಣು ಸಹಸ್ರನಾಮವನ್ನು ಕೇಳಿ. ಧೂಮ್ ದುರ್ಗಾಯ ನಮಃ ಮಂತ್ರವನ್ನು ಜಪಿಸೋದ್ರಿಂದ ಖಂಡಿತವಾಗಿ ದುಷ್ಟಶಕ್ತಿಗಳ ಕಾಟಗಳು ಹಟ್ಟಹಾಸೆಗಳು ಒಂದು ಕೊನೆಗೊಳ್ಳುತ್ತದೆ. ಈ ಸಮಯ ಯಾವುದೇ ಮಾಟ ಮಂತ್ರ ಕುತಂತ್ರಗಳು ತಾಗೋದಿಲ್ಲ. ನಿಮ್ಮ ಮನೆಯ ಕುಲದೇವರನ್ನ ಬೇಡಿಕೊಳ್ಳಿ. ನಂತರ ಒಂದು ತುಪ್ಪದ ದೀಪಾರಾಧನೆ ಮಾಡಿ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯ ದಿನ ನಿಂಬೆ ಹಣ್ಣನ್ನು ತೆಗೆದುಕೊಂಡು ಮನೆಯೆಲ್ಲ ದೃಷ್ಟಿ ತೆಗೆದು ವಸ್ತುಲ ಬಳಿ ಕಟ್ ಮಾಡಿ ಅರಿಶಿನ ಕುಂಕುಮ ಇಟ್ಟು ಪೂಜಿಸಿ. ಈ ರೀತಿಯಾಗಿ ಮಾಡ್ತಾ ಬಂದರೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ತೊಂದರೆ ದೂರವಾಗುತ್ತೆ. ಸುಖ ಶಾಂತಿ ನೆಮ್ಮದಿ ಹೆಚ್ಚಾಗುತ್ತೆ. ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ಹೊರಟು ಹೋಗುತ್ತೆ. ಇದರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ನಿಮ್ಮ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ. ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲ ಮುಂದುವರಿಯುತ್ತದೆ. ಅದೇ ರೀತಿ ಈ ಸಮಯದಲ್ಲಿ ಸಮಸ್ಯೆಗಳು ಬಂತು ಅಂತ ಎದುರಿಕೊಂಡು ಕೂರೋದಲ್ಲ, ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವಂತಹ ಮಾರ್ಗವನ್ನು ಕಂಡುಕೊಳ್ಬೇಕು. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಮನಸ್ಸಿಗೆ ಶಾಂತಿ, ನಿರ್ಧಾರ ತೆಗೆದುಕೊಳ್ಳುವಂತಹ ಶಕ್ತಿ, ದೊಡ್ಡ ರಕ್ಷಣೆಯಾಗಿ ನಿಮ್ಮ ಚಿಂತನೆಗಳೇ ನಿಮ್ಮನ್ನು ಕಾಪಾಡುತ್ತದೆ. ಬಹಳಷ್ಟು ಎಚ್ಚರಿಕೆಯಿಂದ ಇರಿ. ನಿಮ್ಮ ಒಳಗಿನ ಶಕ್ತಿಯನ್ನು ಜಾಗೃತಗೊಳಿಸಿ. ಖಂಡಿತವಾಗಿ ಸಮಯದಲ್ಲಿ ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ನೀರನ್ನು ಸಮರ್ಪಿಸಿ ಧ್ಯಾನವನ್ನು ಮಾಡಿ. ಮನಸ್ಸಿನ ಭಯದ ಬದಲು ಧೈರ್ಯ ಮತ್ತು ಸಕಾರಾತ್ಮಕ ಚಿಂತನೆ ಹೆಚ್ಚಾಗ್ತಾ ಹೋಗುತ್ತೆ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.